ಅಮ್ಮ, ಇವು ರೋಲ್ಡ್ ಗೋಲ್ಡ್ ಒಡವೆ ಅಂತ ಹೇಳ್ಬಿಟ್ಟು ಯಾರಿಗೂ ಗೊತ್ತಾಗಕ್ಕೆ ಸಾಧ್ಯನೇ ಇಲ್ಲ ಅಲ್ವೇನಮ್ಮ? ನೋಡಮ್ಮ, ರೋಲ್ಡ್ ಗೋಲ್ಡ್ ಅಂತ ಹೇಳ್ಬಿಟ್ಟು ಗೊತ್ತಾಗಲ್ಲ, ಚಿನ್ನು ತಲೆ ಮೇಲೆ ಹೊಡೆದಂಗವಲ್ಲಮ್ಮ ಬಂಗಾರ. ನಾನು ಅದಕ್ಕೆ ನಿನಗೆ ಹೇಳಿದ್ದು, ಮಗಳೇ ಬಹಳ ಸಂದಕ್ಕಿರ್ತಾವಲ್ಲಿ 1 ಗ್ರಾಮ್ ಗೋಲ್ಡು, ಬಾ ಹೋದ್ರೆ ಒಂದು 8-10 ಸಾವಿರ ಹೋಯ್ತದೆ, ತಗೊಬಿಟ್ಟು ಬರಣಿ ಅಂತ ಹೇಳ್ಬಿಟ್ಟು. ನೋಡ್ದ, ನಿನಗೂ ನಿಮ್ಮ ಅತ್ತೆಗೂ ನನಗೂ ಎಲ್ಲ ಸೆಟ್ಟು ಬಂದ್ಬಿಟ್ವಾ. ಯಾರನ್ನ ಕೇಳಿದ್ರೆ ಬಂಗಾರದ್ದು ಅಂತ ನೀನೇ ಹೇಳ್ಬೇಕು ನೀನು. ಇಲ್ಲ ರೋಲ್ಡ್ ಗೋಲ್ಡು ಅಂತ ಮಾತ್ರ ಹೇಳಕ್ ಹೋಗ್ಬೇಡ. ನಾವು ಯಾರ ಮುಂದೆನೂ ತಲೆ ತಗ್ಗಿಸ್ಬಾರ್ದು, ತಲೆ ಎತ್ಕೊಂಡೆ ನೀನು ನಡಿಬೇಕು, ಸರಿನಾ? ಯಾವಳಿಗೋ ಎಂತೆಂತವಳೆ ಹೆಂಗೆಂಗೋ ಬದುಕ್ತಾವಳೆ, ನಮಗೆ ಬಂದಿರೋದು ದೊಡ್ಡರೋಗ ತಲೆ ತಗ್ಗಿಸ್ಕೊಂಡಿರೋ ಅಂಥದ್ದು ಬಿಲ್ಡಪ್ ಕೊಡು. ಅವಳು ಮನೆಯಾಳಿ ರಾಣಿ ಸಾವ್ಕತಿ, ಅವಳಿಗಂತೂ ಸರಿಯಾಗಿ ಉರಿಸ್ಬೇಕು ನೋಡು ನಾವಂತೂ. ಓ ಕಣಮ್ಮ, ಸರಿಯಾಗಿ ಹೇಳ್ದೆ ನೋಡಿ ನೀನಂತೂ. ಅವಳಿಗಂತೂ ಸರಿಯಾಗಿ ಉರ್ಕೊಂಡು ಅವಳೇನೇನಿಯ ಏನಾರ ಮಾಡ್ಕೊಬಿಡ್ಬೇಕು, ಹಂಗೆ ಹೊಟ್ಟೆ ಉರಿಸ್ತೀನಿ ನೋಡ್ತಾ ಇರು. ನನಗೆ ಎಷ್ಟೋ ಯೋನ್ಸವಳೆ ಗೊತ್ತೇನಮ್ಮ ಅವಳು, ಬೊಲಯ್ಯೋ ಅನ್ಸ್ಬಿಟ್ಟವಳೆ. ನನ್ನ ಮುಂದೆನೇನಿಯ ಚಿನ್ನ ತೆಗ್ದು ಕಂಡದಲ್ಲ, ಏನು ಸೀರೆ ಬಟ್ಟೆ ತರೋದಲ್ಲ. ಅಯ್ಯಯ್ಯ ನೋಡ್ತಾ ಇರು ಅಮ್ಮ. ಕಾರನ್ನು ರೆಡಿ ಆಯ್ತಂತೆ, ಕಾರನ್ನು ಇನ್ನೇನು ನಾಳೆಗೆ ಮಂತಾಗ ಬರ್ತದೆ. ಏನು ಯೋಚನೆ ಇಲ್ಲ. ಈ ಒಡವೆಗಳೆಲ್ಲ ಡೂಪ್ಲಿಕೇಟ್ ಒಡವೆನೇ ಹಾಕೊಂಡು ಗೋಲ್ಡು ಅಂತ ಹೇಳ್ಕೊಂಡು ಭರ್ಜರಿಯಾಗಿ ಹೋಯ್ತಿರ್ಬೇಕು, ಭರ್ಜರಿಯಾಗಿ ಬರ್ತಾ ಇರ್ಬೇಕು ಮದ್ವೆಗೆ. ಇನ್ನೇನು ಮದುವೆ ಬಂತಲ್ಲಮ್ಮ, ಅದಕ್ಕೆ ನೀನು ಸಂದಕ್ಕೆ ರೆಡಿ ಆಗ್ಬಿಡೋಣ ಕಣಮ್ಮ. ಎಲ್ಲರ ಕಣ್ಣು ಕುಕ್ಕಿ 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 ಹಂಗೆ ಕುಕ್ಕಬೇಕು ನೋಡು, ಹಂಗೆ ರೆಡಿ ಆಗೋಣ ಕಣಮ್ಮ ನಾವು. ಈಗ ಅವಳಿಗೆ ಮನೆ ಒಳಗಡೆ ನೀವಳಲ್ಲ, ಅವಳು ಉರ್ಕಂಡ್ಲಿ ಒಸಿ ಚೋರಾಗಿ ಕೇಳಿ ನೀನು ಒಡವೆ ವಿಚಾರನ. ಅಯ್ಯೋ ಅಮ್ಮ, ಇಷ್ಟೊಂದು ಬಂಗಾರದೊಡವೆ ಏನಕ್ಕಮ್ಮ ತಗೊಬಿಟ್ಟು ಬಂದೆ? ಅಯ್ಯೋ ನನ್ಗಂತೂ ಏನಕ್ಕೆ ಬೇಕಿತ್ತು? ಬಂಗಾರದ ಮೇಲೆ ನನಗೇನು ಅಷ್ಟೊಂದು ಇಷ್ಟನೇ ಇಲ್ಲ. ನೀನು ನೋಡಿದ್ರೆ ನನ್ನ ಮೇಲೆ ಪ್ರೀತಿಗೆ ಇಷ್ಟೊಂದು ಒಡವೆ ತಗೊಬಿಟ್ಟು ಬಂದಿದ್ಯಾ. ಅಯ್ಯೋ ಬೇಡ ಅಂದ್ರೂ ಕೇಳಲಿಲ್ಲ. ಬಂದ್ಲು. ಅಯ್ಯೋ ಮಗಳೇ, ನೀನು ಕೊಡಿಸ್ದೆ, ಇನ್ನೇನು ದಾರಿಗೆ ಹೋಗೋ ದಾಸ ಹಿಂಗೆ ಕೊಡಿಸ್ಲಿ ನಾನೇನಾರ ಒಡವೆನಾ? ನೀನು ಕೊಡಿಸ್ದೆ, ಇನ್ನು ಯಾರು ಕೊಡಿಸ್ಲಿ ಹೇಳಿ ಮಗಳೇ? ನೀನು ಹಾಕಬೇಕು ಒಡವೆ ಇಲ್ಲನ್ವೇ? ನನ್ನ ಮುದ್ದಿನ ಮಗಳಲ್ವ ನೀನು? ಇಷ್ಟು ನಾನು ಕೊಡಿಸ್ಲಿಲ್ಲ ಅಂದರೆ ಸಂದಕ್ಕಿರ್ತದ? ಅದಕ್ಕೆ ನಿನಗಂತೂ ನಾನು ಕೊಡಿಸ್ತಾನೇ ಇರೋದು. ನೋಡು ಮಗಳೇ, ನೀನು ಯಾವುದೇ ಕಾರಣಕ್ಕೂ ಯೋಚನೆ ಮಾಡಕ್ಕೆ ಹೋಗ್ಬೇಡ. ನಾನಿದ್ದೀನಿ, ಇನ್ನೂ ತಂದು ಕೊಡ್ತೀನಿ. ಯಾವಳು ನಿನ್ಗೊಂದು ರೂಪಾಯಿ ವಾಲೆ ಕೊಡಿಸ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ನಾನಿದ್ದೀನಿ ನಿಮ್ಮಮ್ಮ. ನೀನು ಕೇಳ್ದಷ್ಟು ಕೊಡ್ಸೋ ಅಂಥದ್ದು ತಾಕತ್ತು ಧೈರ್ಯ ನನಗೈತೆ. ನೋಡು, ಈ ಒಡವೆ ಎಲ್ಲ ನಿನಗೇನೇ ತಂದಿರೋದು, ಇಷ್ಟು ನೀನೇ ಹಾಕಬೇಕು. ಆಮೇಲೆ ನಿಮ್ಮ ಅತ್ತೆಗೊಂದು ಜೊತೆ ಮಾಡಿಸ್ಕೊಬಿಟ್ಟು ಬರ್ತೀನಿ, ತಲೆನೇನಿಯೇ ಗಡಿಸ್ಕೊಬಿಡ. ಭದ್ರವಾಗಿ ಬೀರುನಾಗೆಲ್ಲನೂ ಎತ್ತಿಕ್ಬಿಡು, ಸರಿನಾ? ಯಾರ ಕಣ್ಗೂ ಕಾಣಿಸ್ಬಾರ್ದು, ಹಂಗೆ ಎತ್ತಿ ಮಡಗ್ಬಿಡು. ನೋಡು, ಎಲ್ಲ ಸೇರಿ ಹತ್ತತ್ರ ಅರ್ಧ kg ಆಯಿತು ಬಂಗಾರ. ನೋಡು, ದುಡ್ಡಿದ್ದಾಗ ತಗೋತಾ ಇರ್ಬೇಕಷ್ಟೇ. ನೀನು ಯಾವುದೋ ಬಂತು ಅಂತ ಹೇಳುದಲ್ಲ, ತಗ. ಅಯ್ಯೋ ಇನ್ನೊಂದು ತಕ ಅಮ್ಮ, ಅದೇ ಸಣ್ಣ ಡಾಬು ಈಗೇನು ಮಾಡಾಕ್ಬಿಟ್ಟು ಬಂದಿದ್ದೀವಲ್ಲ, ಇನ್ನು 3 ದಿನದಾಗ ಬರ್ತದೆ ಸೊಂಟು ಡಾಬು ಬಂಗಾರದ್ದೇನಿಯ. ನಮ್ಮ ಒಳ್ಳಿನಾಗೆ ಯಾವಳು ತಗೈ ಸೊಂಟು ಡಾಬು? ನೀನೇ ಹೇಳು, ಯಾವಳು ತಗೋನೂ ಇಲ್ಲ ಸೊಂಟು ಡಾಬು? ನಿಂತಾಗೇನಿಯ ಇಲ್ಲ ಸೊಂಟು ಡಾಬು? ಇನ್ನೇನು ಬರ್ತದೆ, ಸುಮ್ಕಿರು. ಅಯ್ಯೋ ರಾಮ, ಇಷ್ಟೊಂದು ದುಡ್ಡು ಇವ್ರ ತಾಗ ಎಲ್ಲಿಂದ ಬಂತು? ಎಷ್ಟೊಂದು ಒಡವೆ ತಗೊಬಿಟ್ಟವ್ರಲ್ಲ. ರಾಮ ಶಿವ, ಅದೇ ಹೇಳ್ತಾರಲ್ಲ, ಎಂತೆಂಥರು ಒಂದು ಕತ್ತೆಗೂ ಒಂದು ಒಳ್ಳೆ ಟೈಮ್ ಬರ್ತದೆ ಅಂತ, ಇವ್ರಿಗೂ ಎಲ್ಲ ಒಳ್ಳೆ ಟೈಮ್ ಬಂದೈತೆ ಅನ್ನಿಸ್ತದೆ. 3 ಸೆಟ್ ತಗೊಬಿಟ್ಟು ಬಂದವಳಲ್ಲ, ಇವಳೇನು ಸಾಮಾನ್ಯದವಳಲ್ಲ ಬಿಡು. ಈ ಶಾರದಿ ಏನಾರ ಮಾಡಿ ತಗೊಬಿಟ್ಟು ಬಂದ್ಬಿಡ್ತಾಳೆ. ನಮಗೆಲ್ಲ ಅದಿರ್ಬೇಕಲ್ಲ, ನಮಗೆಲ್ಲನೂ ಬಿಡು. ಹೆಂಗೋ ಬಿಡು, ನನ್ನ ಸೊಸೆಗೆ ಎಷ್ಟು ಬೇಕೋ ಅಷ್ಟು ಕೊಡಿಸಿದ್ದೀನಿ, ನನ್ನ ಮಗಳಿಗೆ ಎಷ್ಟು ಬೇಕೋ ಅಷ್ಟು ಕೊಡಿಸಿದ್ದೀನಿ. ಯಪ್ಪ ನಾನು ಇಷ್ಟೊಂದು ತಗೊಬಿಟ್ಟು ಬರೋಕ್ಕೆ ಎಷ್ಟು ಒದ್ದಾಡ್ತಾ ಇದ್ದೆ. ಇವಳು ನೋಡಿದ್ರೆ ಒಂದೇ ಕಿತ ತಂದುಬಿಟ್ಟು ಎಲ್ಲ ಮಾಡೋಗ್ಬಿಟ್ಟವಳಲ್ಲ, ಲೆಕ್ಕ ಹಾಕು. ಅಮ್ಮ, ಇನ್ನೊಂದು ಸೆಟ್ ನೋಡಿದ್ನಲ್ಲ, ಡೈಮಂಡ್ ಸೆಟ್, ಡೈಮಂಡ್ ಸೆಟ್. ಆ ಡೈಮಂಡ್ ಸೆಟ್ ಒಂದು ಕೊಡ್ಸ್ಮಾ ಪ್ಲೀಸ್ ಕಣಮ್ಮ, ಭಾಳ ಚೆನ್ನಾಗಿತ್ತಲ್ಲ. ಅದೇ ನಾನು ರಿಸೆಪ್ಷನ್ಗೆ ಹಾಕೊಳಕ್ಕೆ ಸಂದಕ್ಕಿರ್ತದೆ ಕಣಮ್ಮ, ಅದು ಕೊಡ್ಸಮ್ಮ ಡೈಮಂಡೇನೇನೆ. ಹೋಗನ್ಬಿಡೆ, ನಾಳೆಗೆ ಹೋಗ್ಬಿಟ್ಟು ಒಂದು ಹೆಜ್ಜೆ ಹೋಗ್ಬಿಟ್ಟು ತಗೊಬಿಟ್ಟು ಬಂದ್ಬಿಡನಿ. ಏನಂತೆ, ಹಿಂಗೆ ಹೋಗಂಗೆ ಬಂದ್ರೆ ಆಯ್ತು. ಕಾರ್ ಬೇರೆ ಬರ್ತದೆ ಅಂತ ಹೇಳಿದ್ದಲ್ಲ ನಾಳೆಗೆ, ಸರ್ವಿಸ್ ಹೋಗ್ಬಿಟ್ರೆ ಕಾರು ಬಂದಿದ ತಕ್ಷಣ ಏನಿಯ ಹಿಂಗೆ ಹೋಗೋಣ, ಹಿಂಗೆ ಎತ್ಕೊಳ್ಳೋಣ, ಹಿಂಗೆ ಬರೋಣ ಅಷ್ಟೇ. ನೀನಿಯ ಸರಿನಾ? ನೀನು ಯಾಕೆ ಅದ್ರ ಬಗ್ಗೆ ಯೋಚನೆ ಮಾಡ್ತೀಯ ಮಗಳೇ? ಇನ್ನೂ ನಿಂಗೆ ಏನು ಬೇಕೋ ಕೇಳು, ಎಲ್ಲನೂ ನಾನು ಕೊಡಿಸ್ತೀನಿ ನಿನಗೆ, ಸರಿನಾ? ನೀನು ಯಾವುದಕ್ಕೂ ಚಿಂತೆ ಮಾಡಕ್ಕೆ ಹೋಗ್ಬೇಡ, ನೀನು ಸಣ್ಣಕ್ಕಿರ್ಬೇಕು ಅಷ್ಟೇ ನೀನಿಯ ನನ್ನ ಆಸೆ. ಓ ಸರೋಜಿ, ಬಾ ಕೂತ್ಕ ಬಾ. ಏನು ಸಾವ್ಕತ್ತಮ್ಮರೇ, ನಿಮ್ಮನೆಯಾಗ ಮದುವೆ ತಯಾರಿ ಭರ್ಜರಿಯಾಗಿ ನಡೀತೈತೆ. ಯಪ್ಪ ಈ 7 ಹಳ್ಳಿನಾಗೆ ಯಾರು ನಿಮ್ಮ ಥರ ಮದುವೆ ತಯಾರಿಯ ಮಾಡಿಲ್ವೋ ಬಿಡಿ. ಭರ್ಜರಿಯಾಗಿ ಮಾಡ್ತಾ ಇದ್ದೀರಾ ಮದುವೆ ಅಂತೂ ಎಲ್ಲನೂ. ಊರವರೆಲ್ಲನೂ ಸೀರೆ ತಗೋತಿರೋದೆ, ಉಟ್ಕೋತಾ ಇರೋದೆ. ಊರವರೆಲ್ಲ ಸೀರೆ ಬ್ಲೌಸ್ ಹೊಲಿಸ್ತಿರೋದೆ. ನೀನಿಯ ಏನೋ ಬಸ್ ಮಾಡ್ತೀವಿ ಅಂತ ಹೇಳಿದ್ರಲ್ಲ, ಊರವರೆಲ್ಲನೂ ಹಿಂಗೆ ತಯಾರಿ ಆಯ್ತಾವ್ರೆ, ರೆಡಿ ಆಯ್ತಾವ್ರೆ ಬಿಡಿ. ನಿಮ್ಮ ಮದುವೆ ಅಂದರೆ ನೀವು ಹೇಳ್ಬೇಕೇ ಆಗದು. ಒಂದ್ಸಲ ನನ್ನ ಮಗ ಸಂದಕ್ಕಿರ್ಬೇಕು, ಅದೇ ನೀನು ನನ್ನ ಆಸೆ. ಮದುವೆ ಆಗಲಿಲ್ಲ ಅಂದರೆ ಆಯ್ತದ ಹೇಳು? ಹೆಂಗೋ ಒಂದು ಸಂದಕತ್ತಾಗೆ ಮದುವೆ ಒಂದು ಆಗೋಗ್ಬಿಟ್ರೆ ಅಷ್ಟೇ ನೀ ಸಾಕು. ಅದು ಬೇರೆ ಅವರು ಪ್ಯಾಟರ್ನರಲ್ವಾ, ಅವ್ರ ಮೊದಲೇ ಸಾವುಕಾರ ಮಂದಿ, ಅವ್ರ ಮುಂದೆ ನಾವು ತಲೆ ತಗ್ಗಿಸ್ಕೊಳಂಗೆ ಮಾಡಬಾರ್ದಲ್ವಾ? ಅದಕ್ಕೆ ನಮ್ಮ ಕೈಲಾದ ವ್ಯವಸ್ಥೆ ಎಲ್ಲನೂ ಮಾಡ್ತಾ ಇದ್ದೀನಿ. ಕುಂತ್ಕ ಬಾ. ಏನು ಬಂದಿದ್ದು ಸಮಾಚಾರ? ಏನೋ ಪೊದ್ದಿ ಹಂಗೆ ಹೇಳಿ ಕಳಿಸಿದ್ಲು, ಹೋಗ್ಬಿಟ್ಟು ಕರೆದ್ಬಿಟ್ಟು ಬಾ ಸರೋಜಿ, ಆ ಕಡೆ ಏನಾರ ಹೋಗಂಗಿದ್ರೆ ಅಂತ ಹೇಳಿದ್ಲು. ಸರಿ ಆಯಿತು ಅಂತ ಹೇಳ್ಬಿಟ್ಟು ನಿಮ್ಮನ್ನು ಕರೆಯೋಣ ಅಂತ ಬಂದೆ. ಆಯ್ತಾಗ ಹೇಳು, ಹೋಗ್ಬಿಟ್ಟು ಬರ್ತೀನಿ. ಕುಂತ್ಕ, ಕಾಪಿ ಇಕ್ಕೊಬಿಟ್ಟು ಬರ್ತೀನಿ.
ಯವಿ 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 ಇದೇನಿದು ಬಂಗಾರದ ಅಂಗಡಿ ನೆನೆಯ ಮನೆಗೆ ಇಳಿಸ್ಬಿಟ್ಟವ್ರಲ್ಲ. ಇವಳಿಗೆ ಎಲ್ಲಿಂದ ಬದುತ್ತನ ಕಣವ ನಾಲ್ಕಣೆ ಶಾರದಿಗೆ. ಏನಾರ ಮಾಡಿ ಹೊಂದಿಸ್ಕೊಬಿಡ್ತಾಳಲ್ಲ ಇವಳು. ಹೋಗತ್ತ ನಮಗೆ ಒಂದು ಕುತ್ಕೊಳಕ್ಕೆ ಒಂದು ಸಾರ ಬೇಕು ಅಂದ್ರೂ ಸಿಗಕ್ಕಿಲ್ಲ. ಹ್ಞೂ ಏನೇ ಸರದಿ ಬಾ ಕುಂತ್ಕ ಬಾ. ಏನು ಮದುವೆ ತಯಾರಿ ಜೋರೇನು? ಯವ್ವ ನಿಮ್ಮಷ್ಟು ಜೋರಿಲ್ಲ ಬಿಡವ. ನಿಮ್ಮನೆ ಮದುವೆ ತಯಾರಿ ನೀವು ಜೋರಾಗಿ ಮಾಡಬೇಕು, ನಾವೇನು ಜೋರಾಗಿ ಮಾಡನಿ. ಏನೇ ಈ ಪಾಟಿ ಒಡವೆ ಪಡವೆ ಎಲ್ಲ ತಗೊಬಿಟ್ಟು ಬಂದ್ಬಿಟ್ಟಿದ್ರಲ್ಲೇ ಮದ್ವಿಗೆನೇನಾ? ಏ ಯಾವ್ದೋ ಹೊಸಿ ದುಡ್ಡು ಬರ್ಬೇಕಿತ್ತು ಹೇಳು. ನಮ್ಮ ಅಪ್ಪರ ಮನೆ ಕಡೆದು ಹೊಸಿ ದುಡ್ಡು ಬರ್ಬೇಕಿತ್ತು. ಒಂದು 50 ಲಕ್ಷ ಬಂತು. ಅದಕ್ಕೆ ಏನ್ ಮಾಡೋದು, ಸುಮ್ಮನೆ ಕೊಯ್ಯಾಗಿ ಕಡ್ರೆ ವೇಸ್ಟ್ ಆಯ್ತದೆ ಅಂತ ಹೇಳ್ಬಿಟ್ಟು ನಾನು ಈಗ ನೋಡು ನನ್ನ ಮಗಳಿಗೆ ಒಂದು 3 ಸೆಟ್ ಒಡವೆ ಈಗ ನಮ್ಮ ಬೀಗ್ ತಮ್ಮವ್ರಿಗೆ ನಾಳೆ ತಗೊಬಿಟ್ಟು ಬರ್ಬೇಕು. ಹೋಗಿ ಒಂದು 2 ಸೆಟ್ ನಮ್ಮ ಬೀಗ್ ತಮ್ಮವ್ರಿಗೆ ಕೊಡಬೇಕು. ಹಂಗೆ ನಾನೊಂದು ಸೆಟ್ ತಗೊಬಿಟ್ಟು ಬಂದ್ಬಿಟ್ರೆ ಆತಗೆ ಹೆಂಗೋತ್ತಾಗೆ ಎಲ್ಲ ಮುಗಿದೋಗ್ಬಿಡ್ತದೆ. ಅದಕ್ಕೆ ತರಕ್ ಹೋಗಿದ್ವಿ. ಈಗ ನೋಡು ಎಲ್ಲ ಒತ್ಕೊಂಡ ತಗ ಬಂದೇ ಬಿಟ್ಟಿದೀವಿ ನಾವಂತೂ. ಇನ್ನೇನು ಶಾನೆ ತಗೊಂಡ್ಲಿಲ್ಲ, ಒಂದು ಅರ್ಧ ಕೆಜಿ ತಗೊಂಡ್ವಿ ಅಷ್ಟೇನೆ. ಅಯ್ಯೋ ನೀ ಅರ್ಧ ಕೆಜಿ ಬಂಗಾರ ತಕೊಂಡ್ರೇನೆ? ಅಯ್ಯೋ ಇನ್ನೂ ಅರ್ಧ ಕೆಜಿ ಮಾಡ್ಸಾಕಿದೀವಿ. ತರ್ಬೇಕಷ್ಟೇನೆ. ಇನ್ನೇನು ಅದೊಂದು ತಂದುಬಿಟ್ರೆ ಯಾವ ತಾಪತ್ರನೇ ಇಲ್ಲ. ನಮ್ಮ ಅತ್ತೆಗೂ ನಮ್ಮ ಅಮ್ಮಗೂ ತರಬೇಕು. ಇದೆಲ್ಲ ನಂದೇನೇ ಸೆಟ್ಟು. ಅವ್ರಿಬ್ರಿಗೆ ತಂದುಬಿಟ್ರೆ ಇನ್ನೇನೋ ಇರಲ್ಲ. ಅಯ್ಯೋ ನನ್ನ ಗಂಡ ಏನು ಕಮ್ಮಿನಾ? ನನ್ನ ಗಂಡನೂ ಚೆನ್ನಾಗಿ ದುಡಿತಾನೆ. ನಮ್ಮ ಅಮ್ಮಂದು ಸ್ವಲ್ಪ ದುಡ್ಡು ಬಂತು. ಎಲ್ಲ ದುಡ್ಡು ಏನು ಮಾಡೋದು ಸರಜಕ್ಕ? ಅದಕ್ಕೆ ಎಲ್ಲನೂ ತಗೊಂಡು ಬಂಗಾರದ ಮೇಲೆ ಹಾಕ್ತಾ ಇದ್ದೀನಿ. ನಮ್ಮ ಅಮ್ಮಂಗೆ ಹೇಳ್ತಾ ಇದ್ದೀನಿ ಬ್ಯಾಡ 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 ಅಂದರೆ ನಮ್ಮಮ್ಮ ಕೇಳ್ತಾನೆ ಇಲ್ಲ. ಇಲ್ಲ ತಗ ಮಗಳೇ ನೀನು ತಗ ಮಗಳೇ ಅಂತ ಬಲವಂತ ಮಾಡಿ 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 ಬಲವಂತ ಮಾಡಿ ಈಗ ತಂದು ಕೊಡ್ತಾಯಿದ್ದೆ. ನನಗೇನು ಒಡವೆ ಮೇಲೆ ಅಂತ ಇಷ್ಟ ಏನಿಲ್ಲ. ಸುಮ್ಮನೆ ಏನು ಒಡವೆಗಳು ಗುಡ್ಡ ಹಾಕೊಂಡು ಏನು ಮೊನ್ನೆಲ್ಲ ಕಾರ್ ತಗೊಬಿಟ್ಟು ಬಂದ್ವಿ. ಇವಾಗ ಒಡವೆ ಏನು ಸುಮ್ಕೆನೇ ಅಂತ ನಾನು ಏನು ಮಾಡೋಕ್ಕಾಯ್ತದೆ. ಇವ್ರು ಕೊಡ್ತಾವ್ರು ಬಲವಂತವಾಗಿ ಇಸ್ಕೊಂಡು ಇಕ್ಕೊಳ್ಳೋದು ಅಷ್ಟೇನೆ. ಏನೋ ಬಿಡ್ರಮ್ಮಿ ಅದೃಷ್ಟ ಮಾಡಿದ್ದೀರಾ. ನಿಮ್ಮಷ್ಟು ಅದೃಷ್ಟ ಯಾರನ್ನೂ ಮಾಡಿರಕ್ಕಿಲ್ಲ ಬಿಡು. ಏನು ಹೆಂಗೋ ಬೋತದೆ ತಗೊಬಂದ್ರಿ. ನಾವು ನೋಡು ಅಬ್ಬೆ ಪಾಲಿಗಳು ಥರ ಹಂಗೆ ಇದ್ದೀವಿ. ಸರಜಿ ಕಾಪಿ ಆಯ್ತು ಬಾರೆ ಕುಡಿಯುವಂತೆ ತಣ್ಣಗಾಯ್ತದೆ. ಹ್ಞೂ ಬಂದೆ. ಕಾಡ್ರೋಗೆಲ್ರು ಬಂದ್ಬಿಡ್ತಾರೆ ಅಂತ ಹೇಳ್ಬಿಟ್ಟು ಹೊಸಿ ನೋಡಿ ಎತ್ತಿಕಳಿ. ಈ ಪಾರ್ಟಿ ಒಡವೆ ಮಾಡಿಸ್ಕೊಂಡ್ರೆ ಹೆಂಗೆ ಹೇಳಿ. ಮೊನ್ನೆಲ್ಲ ಸಾವುಕತ್ತಮ್ಮರು ಬೇರೆ ಸೊಸೆಗೆ ಅಂತ ಇಷ್ಟು ಒಡವೆ ಮಾಡಿಸಿದ್ರು. ನೀವು ಬೇರೆ ಮಾಡಿಸ್ಕೊಂಡಿದ್ದೀರಾ. ಹಳ್ಳಿನಾಗಿರೋ ಬಂಗಾರ ಎಲ್ಲನೂ ದೇವಸ್ಥಾಗಿರೋ ಬಂಗಾರ ಎಲ್ಲ ನಿಮ್ಮ ಮನೆಗೆ ನೀವು ಐತೆ. ಹೊಸಿ ಹುಷಾರಾಗೆ ನೋಡ್ಕೊಂಡು ಏನನ್ನುವೆ ಎತ್ತಿಕಳಿ. ಸರಿನಾ? ಇವ್ರ ಕಣ್ಣು ಬಿದ್ದರೆ ದೇವ್ಕೊಂಡು ಹೋಗ್ಬಿಡೋದು ಶಾನೆ. ಈಗಿನ ಕಾಲದಾಗ ಜನ ಸರಿನೂ ಇಲ್ಲ ಏನೂ ಇಲ್ಲ. ಹೊಸಿ ಹುಷಾರಾಗಿ ನೋಡ್ಕೊಳ್ಳಿ. ಸರಿ ಹೋಯ್ತೀನಿ, ಕಾಪಿ ಕುಡಿಬೇಕು. ಸರಿ ಆಯ್ತು. ನೋಡ್ದೇನೆ ಮಗಳೇ ಎಲ್ರನ್ನೂ ಹೆಂಗೆ ನಂಬ್ತಾವೆ ಅಂತ ಹೇಳ್ಬಿಟ್ಟು. ಹೂ ಕಣಮ್ಮ ಸಂಖ್ಯೆ ಕೊಡ್ಬೇಕು ಬಿಲ್ಡಪ್ಪ. ಈಗ ಬಂಗಾರದ ಒಡವೆ ತಂದಿದ್ರು ಇಷ್ಟೇ ಬಿಲ್ಡಪ್ಪು, ಚಿಟುಗರ ಒಡವೆ ತಂದಿದ್ರು ಇಷ್ಟೇ ಬಿಲ್ಡಪ್ಪು. ಹಿಂಗೇನು ಬಿಲ್ಡಪ್ಪು ಕೊಡ್ತಾನೆ ಇರ್ಬೇಕು ಅಷ್ಟೇನೆ. ಏನಿವರು ಇಷ್ಟೊಂದು ಬಂಗಾರದ ದೊಡ್ಡ ಇಟ್ಕೊಂಡವ್ರಲ್ಲ? ಇಷ್ಟೊಂದ ಏನು ತಗೊಂಡು ಬಂದ್ರ ಏನು? ಇವ್ರದಾಗ ಅಷ್ಟೊಂದು ದುಡ್ಡಿಲ್ಲಿಂದ ಬಂತು, ಹೆಂಗೆ ತಂದ್ರು ಅಂತಾನೆ ಗೊತ್ತಾಗ್ತಿಲ್ವಲ್ಲ. ನೋಡೋಣ ಬಿಡು. ನೋಡು ಮಗಳೇ, ಯಾರೇ ಪಟಾಕಿ ಹಚ್ಚಲಿ ಸೌಂಡ್ ಮಾತ್ರ ನಮ್ಮದೇ ಆಗಿರಬೇಕು ನನಗೆ. ನಾವಂತೂ ಒಡವೆ ವಿಚಾರದಾಗ ಎಲ್ಲರೂ ನಂಬಿಸ್ಬಿಟ್ಟಿದ್ವಿ. ತಗೊಂಡೋಗಿ ಒಳಗಡೆ ಎತ್ತಿಕಿನಿ ಯಾರು ಮುಟ್ತಾರೆ ಚಿಟುಗರು ಸುಬ್ಬಾಡ್ವೇನಾ ತಗೊಂಡೋಗ್ಬಿಟ್ಟು ಸುಮ್ಮನೆ ಕಾಬೋರ್ಡಾಗೆಲ್ಲ ಬಿಸಾಕು. ಸರಿನಾ? ನಾಳೆಗೆ ಹೋಗ್ಬಿಟ್ಟು ಇನ್ನೊಂದು 2 ಜೊತೆ ಸೆಟ್ ತಗೊಬಿಟ್ಟು ಬಂದು ಇನ್ನೊಂಚೂರು ಬಿಲ್ಡಪ್ ಕೊಡೋಣ. ಆ ಅಪ್ಪ ಹೆಂಗೋ ಪರಿಚಯ ಆಗೋನಿ, ಕಮ್ಮಿ ರೇಟ್ಗೆ ಏನೇ ಕೊಡ್ತೀನಿ ಅಂತ ಹೇಳೋನಲ್ಲ. ಹಿಂಗೆ ಹೋಗನಿ ಹಿಂಗೆ ಬರೋನಿ. ಸರಿನಾ? ಎತ್ಕೊಬಿಟ್ಟು ಬರೋನಿ. ಅದು ಅಂಥದ್ದು ಡೈಮಂಡು ಅಂತಿದ್ದಲ್ಲ, ಅವು ಚಿಟುಗ್ರವ್ ಬಂದವಲ್ಲ. ಆ ಡೈಮಂಡು ಒಂದು ಚಿಟುಗ್ರದ್ದು ತಗೊಬಿಟ್ಟು ಬಂದ್ಬಿಟ್ಟು ಅದನ್ನು ಹಾಕೊಬಿಡ್ತಾರೆ ರಿಸೆಪ್ಷನ್ಗೆ. ನೋಡಿ ಹಂಗೆ ಬ್ಲೌಸ್ ಯೂಸ್ ಎಲ್ಲ ಹೊಲಾಕಿದ್ದೀವಲ್ಲ, ಇಸ್ಕೊಬಿಟ್ಟು ಬರೋನಿ. ಏನು ಮಾಡೋಕ್ಕಾಗಿದೆ, 300 ರೂಪಾಯಿ ಕೊಟ್ಟಿದ್ದೀವಿ ಹೊಲಿಯೋಕ್ಕೆ. ಹೊಸಿ ಸಂದಕ್ಕೆ ಹಾಕಬೇಕಲ್ವೇ? ಹೂ ಕಣಮ್ಮ. ಅಮ್ಮ ನಾನು ಈ ಗೌನು ಘಾಗ್ರ ಆ ಥರ ಹಾಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ರಾತ್ರಿ ಹೊತ್ತಾಗೆ ರಿಸೆಪ್ಷನ್ಗೆ. ಬೆಳಿಗ್ಗೆ ಬೇಕಾದ್ರೆ ಯಾವ್ದಾನ ಬ್ಯಾರೇದು ಹಾಕೊಂಡ್ರೆ ಆಯ್ತಲ್ವೇ? ಸೀರೆ ಉಟ್ಕೊಳ್ಳೋದು ಬೆಳಿಗ್ಗೆ. ಹಂಗೇನೆ ನೀನು ಮಾಡು. ನೀನು ಎಲ್ಲರಿಗಿನ ಸ್ಟ್ಯಾಂಡರ್ಡಾಗೇನೆ ಇರಬೇಕು. ನಡಿಮಿ ಮೊದಲೆಲ್ಲ ಎತ್ತಿಗೆ ನಡಿ ಫಸ್ಟು. ನಿಮ್ಮ ಅತ್ತೆ ಎಲ್ಲೊಳಗೋದ್ಲು ಅವಾಗ ಹೋದವಳು ಇಲ್ಲಿ ಗಂಟ ಬರಲೇ ಇಲ್ವಲ್ಲ. ಎಲ್ಲೋದ್ಲು ಅಂತ ನಿನಗೆ ಗೊತ್ತಾಯ್ತಿಲ್ಲ. ಹೋಗಿ ಎತ್ತಿಕ್ಕು, ನಾನು ಹಿಂಗೆ ಓಡಾಡ್ಕೊಂಬಿಟ್ಟು ಬರ್ತೀನಿ ಹೋಗಿ. ಸರಿನಾ? ಸರಿ ಕಣಮ್ಮ ಆಯಿತು. ಅತ್ತೆ ಅದೇನೋ ಕ್ಯಾಮೆ ಐತಿ ಅಂತ ಹೇಳ್ಬಿಟ್ಟು ಆ ಕಡೆ ಎತ್ತ ಹೋಯ್ತು ಕಣಮ್ಮ. ಹೋಗು ನೋಡೋಗು, ನಮ್ಮ ಅತ್ತೆಗೂ ಹಿಂಗೆ ಹೇಳು, ಯಾರಿಗೂ ಹೇಳ್ಬೇಡ. ಚಿಟುಗ್ರದು ಅಂತ ಹೇಳ್ಬಿಟ್ಟು ಬಂಗಾರದ್ದು ಅಂತ ನೀ ಹೇಳು ಅಂತ ಹೇಳು. ಆಯ್ತು ಹೋಗ್ಬಿಟ್ಟು ಹೇಳ್ಬಿಟ್ಟು ಬರ್ತೀನಿ. ನೀನು ಎತ್ತಿಕ್ಕಿದ್ದೀನಲ್ಲ ಫಸ್ಟು.